ಒಂದು ವಿಶಿಷ್ಟವಾದಂತಹ ಒಂದು ಆಯುಧ ಬೇಕು. ಇವರೆಲ್ಲ ತುಂಬ ಲೋಕಕಂಟಕರಾಗಿದ್ದಾರೆ. ಸಾಮಾನ್ಯವಾದ ಆಯುಧಗಳಿಂದ ಇವರನ್ನು ಸಂಹಾರ ಮಾಡೋಕ್ಕಾಗುವುದಿಲ್ಲ. ಅದಕ್ಕೊಂದು ಅತ್ಯಂತ ಪ್ರಬಲವಾದಂತಹ ಒಂದು ಆಯುಧ ಬೇಕು. ಆದ್ದರಿಂದ ಆ ಆಯುಧಕ್ಕೋಸ್ಕರ ವಿಷ್ಣು ವಿಶೇಷವಾಗಿ ಒಂದು ತಪಸ್ಸನ್ನು ಮಾಡ್ತಾನೆ. ಶಿವನನ್ನು ಕುರಿತು ತಪಸ್ಸನ್ನು ಮಾಡ್ತಾನೆ. ಶಿವನನ್ನು ಕುರಿತು ತಪಸ್ಸನ್ನು ಮಾಡಿ ಶಿವನಿಗೆ ಸಹಸ್ರನಾಮದಿಂದ ಅರ್ಚನೆಯನ್ನು ಮಾಡ್ತಾನೆ ವಿಷ್ಣು. ಆ ಸಹಸ್ರನಾಮದಿಂದ ಅರ್ಚನೆಯನ್ನು ಮಾಡುವಾಗ 1,000 ಕಮಲಗಳನ್ನು ತಂದು ಆ 1,000 ಒಂದೊಂದು ನಾಮದಿಂದ ಒಂದೊಂದು ಕಮಲದಿಂದ ಅರ್ಚನೆಯನ್ನು ಮಾಡ್ತಾನೆ. ಆಗ ಅತ್ಯಂತ ಭಕ್ತಿಯಿಂದ ಅತ್ಯಂತ ಶ್ರದ್ಧೆಯಿಂದ ವಿಷ್ಣು ಆ ಶಿವನಿಗೆ ಆರಾಧನೆಯನ್ನು ಮಾಡ್ತಾ ಇರುವಾಗ ಶಿವ ವಿಷ್ಣುವಿನ ಭಕ್ತಿಯನ್ನು ಒಂದ್ಸಲ ಪರೀಕ್ಷೆ ಮಾಡುವುದಕ್ಕೋಸ್ಕರ ಆ 1,000 ಕಮಲಗಳಿಂದ ಒಂದು ಕಮಲವನ್ನು ಅಲ್ಲಿಂದ ತೆಗೆದು ಬಿಡ್ತಾನೆ. ಒಂದು ಕಮಲ ಕಡಿಮೆ ಆಗಿರುತ್ತೆ ಅಲ್ಲಿ. ಆದರೆ ಅದು ವಿಷ್ಣು ಅರ್ಚನೆ ಮಾಡ್ತಾ ಇರ್ತಾನೆ. ಆದರೆ ಕೊನೆಗೆ ನೋಡಿದರೆ ಒಂದು ಹೂ